ಈಗ ಇದು ನಮ್ಮ ಶಾಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಈ ಇಂಗ್ಲಿಷ್ ಮೆಡಿಸಿನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಅದು ಮುಂದೆ ಬರ್ತಾ ಜೀವನದಲ್ಲಿ ಅದು ಮಾಯವಾಗುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಅದು ಬರಕ್ ಮುಂಚೆನೆ ನಮಗೆ ಈಗ ಈ ಒಂದು ನಮ್ಮ ಸುತ್ತಮುತ್ತಲು ಸಿಗ್ತಕ್ಕಂತಹ ಒಂದು ಮನೆಮದ್ದಾಗಿರ್ತಕ್ಕಂಥ ಗಿಡಗಳನ್ನ, ನಮಗೆ ಜನಪ್ರಿಯವಾಗಿರ್ತಕ್ಕಂಥ ಗಿಡಗಳನ್ನ ನಮ್ಮ ಕಾಯಿಲೆಗಳಿಗೆ ಯಾವ ರೀತಿ ವಾಸಿ ಮಾಡ್ಕೋಬೇಕು, ನಾವು ಬೇರೆಯವ್ರನ್ನ ನಮ್ಮ ಮೇಲೆ ನಮ್ಮ ಜೀವನವನ್ನ, ನಮ್ಮ ಮೇಲೆ ನಮ್ಮ ರೋಗವನ್ನು ನಾವೇ ವಾಸಿ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಬರ್ತಕ್ಕಂಥ ಒಂದು ಯುಗವನ್ನ ಹೀಗೆ ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ಪಂಡಿತ್ ಡಾಕ್ಟರ್ ರಿಸ್ ಬಾಬು ಸರ್ ಅವರು ನಮ್ಮ ಶಾಲೆಗೆ ಆಗಮಿಸಿ ನಮ್ಮ ಎಲ್ಲಾ ಮಕ್ಕಳಿಗೂ ಬಹಳ 100ಕ್ಕೆ 100 ಪಾಲು ಈ ಒಂದು ಆಯುರ್ವೇದಿಕ್ ನಮ್ಮ ಸುತ್ತಮುತ್ತ ಗಿಡಮೂಲಿಕೆಗಳಿಂದ ಆಗ್ತಕ್ಕಂತಹ ಅನುಕೂಲಗಳು, ಅದರಿಂದ ನಾವು ಯಾವ ರೀತಿಯಾಗಿ ಎಚ್ಚೆತ್ಕೋಬೇಕು, ನಮಗೆ ಆಗ್ತಕ್ಕಂತಹ ತುರ್ತು ಪರಿಸ್ಥಿತಿಯಿಂದ ಬರ್ತಕ್ಕಂಥ ಒಂದು ಕಾಯಿಲೆಗಳನ್ನ ಯಾವ ರೀತಿಯಾಗಿ ನಾವು ಪ್ರಥಮ ಚಿಕಿತ್ಸೆಯಾಗಿ ಬಳಸಿಕೊಂಡು ಆ ರೋಗವನ್ನು ನಾಶ ಮಾಡ್ಕೋಬೇಕಂತಕ್ಕಂಥದ್ದು ಸಂಪೂರ್ಣವಾಗಿ ವಿವರವಾಗಿ ಬಹಳ ಒಂದು ವೈಯಕ್ತಿಕವಾಗಿ ಇದು ಅನುಕೂಲವಾಗುವ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಮುಟ್ಟುವ ರೀತಿಯಲ್ಲಿ ಬೋಧನೆಯನ್ನು ಕೊಟ್ಟು ಅದು ಪ್ರಾತ್ಯಕ್ಷಿಕವಾಗಿ ಪ್ರಾಯೋಗಿಕವಾಗಿ ಅವರು ಇಲ್ಲಿ ಪ್ರಾತ್ಯಕ್ಷಿಕೆಯನ್ನು ನೀಡಿದ್ದಾರೆ. ಅವರು ನಮ್ಮ ಶಾಲೆ ಮತ್ತು ಅವರ ಕಾರ್ಯಕ್ರಮವನ್ನು ಹೀಗೆ ಎಲ್ಲಾ ಶಾಲೆಗಳಲ್ಲಿ ಮುಂದುವರಿಸಿ ಈಗಿನ ಒಂದು ಹೊಸ ಜೀವನದ ಹೊಸ ಜೀವಗಳಿಗೆ ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ನಮ್ಮ ಪರಿಸರದಲ್ಲಿ ಸಿಗ್ತಕ್ಕಂಥ ಔಷಧಿ ಗಿಡಗಳನ್ನ, ಔಷಧಿಗಳು ಯಾವ ರೀತಿಯಾಗಿ ಬಳಸ್ಕೋಬೇಕು, ನಾವು ಔಷಧಿ ಗಿಡಗಳು ಈಗ ಈ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಇತ್ತೀಚಿನಿಂದಲೇ ನಮ್ಮ ಮಕ್ಕಳು ಈ ಒಂದು ಗಿಡಗಳನ್ನ ನಮ್ಮ ಮನೆ ಸುತ್ತಲೂ ತೋಟಗಳಲ್ಲಿ ಬೆಳೆಸ್ಕೊಳ್ತಕ್ಕಂಥ ಒಂದು ಅನಿಸಿಕೆ ನಮ್ಗಿದೆ. ನಾವು ಸಹ ಈ ಒಂದು ಗಿಡಗಳನ್ನ ನಮ್ಮ ಸುತ್ತಮುತ್ತ ಹಲವಾರು ಇದಾವೆ, ಆದ್ರೂ ಸಹ ಇದನ್ನು ಯಥೇಚ್ಛವಾಗಿ ಕೈ ತೋಟದ ರೂಪದಲ್ಲಿ ಇವುಗಳನ್ನ ಬೆಳೆಸ್ಕೊಂಡು ಇವುಗಳ ಉಪಯೋಗಗಳನ್ನ ಪಡ್ಕೊಂಡಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಲ್ಲಿ ಆಗಮಿಸಿ ಬಾಬು ಸರ್ ಅವರು ಬಹಳ ಸುದೀರ್ಘವಾಗಿರ್ತಕ್ಕಂತಹ ಬೋಧನೆಯನ್ನ ನೀಡಿದ್ದಾರೆ. ಸರಳತೆಯ ರೂಪದಲ್ಲಿ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಬೋಧನೆ ನೀಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಒಂದು ಆಡಳಿತ ಮಂಡಳಿ, ನಮ್ಮ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಎಲ್ಲಾ ಒಂದು ಆಯುರ್ವೇದಿಕ್ಕಿನ ಒಂದು ಔಷಧಿ ಏನು ಚರಕ ಮಹರ್ಷಿಗಳಿಂದ ಹಿಡಿದು ಇದುವರೆಗೂ ನಾವೇನು ನಮ್ಮ ಭಾರತೀಯ ಪರಂಪರೆಯ ಒಂದು ವೈದ್ಯ ಪದ್ಧತಿ ಇದನ್ನು ನಾವು ದಿನೇ ದಿನೇ ಅದನ್ನು ಕಡೆಗಣಿಸಿದ್ವಿ. ಆದರೆ ಇವತ್ತು ಅದರ ಮಹತ್ವ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಅದನ್ನು ದಿನೇ ದಿನೇ ಇವತ್ತಿನ ದಿನಗಳಲ್ಲಿ ಅದನ್ನು ಮತ್ತೆ ಮರಳಿ ಪಡೀತಾ ಇದೆ. ಅದು ಪಡೆಯೋದ್ರಿಂದ ಏನು ಡಿಸೀಸಸ್ ಇಲ್ಲ ಅಥವಾ ಒಂದು ಸೈಡ್ ಎಫೆಕ್ಟ್ ಅನ್ನೋದೊಂದು ಇಲ್ಲ ಅಂತೇಳಿ ಆಯುರ್ವೇದಕ್ಕೂ ತಿಳಿಸ್ಕೊಟ್ಟಿದೆ. ಆದರೆ ಬೇಗ ಗುಣ ಆಗಬೇಕು ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಮೆಡಿಸಿನ್ಗೆ ನಾವು ಹೋಗ್ತಾ ಇದ್ವಿ. ಆ ಇಂಗ್ಲಿಷ್ ಮೆಡಿಸಿನ್ಸ್ ಬೇಗ ಗುಣ ಆಗಕ್ಕೆ ಹೋಗಿ ಇನ್ನೊಂದು ಕಾಯಿಲೆ ತಗೊಂಡಿದ್ವಿ. ಆದ್ರೆ ಆಯುರ್ವೇದಿಕ್ಕು ನಿಧಾನವಾಗಿ ವಾಸಿ ಆದ್ರೂ ಅದು ಶಾಶ್ವತವಾಗಿ ಬೇರೆ ಸಹಿತ ಕಿತ್ತಾಕುವಂತ ಒಂದು ಪದ್ಧತಿ ಒಂದು ಆಯುರ್ವೇದಿಕ್ಕಿನ ಒಂದು ಔಷಧಿ ಪದ್ಧತಿ. ಅದು ಎಲ್ಲಿರೋದಿಲ್ಲ, ನಮ್ಮ ಇಡೀ ಸುತ್ತಮುತ್ತಲಿನ ಒಂದು ಗಿಡಗಳು, ಮರಗಳು, ಹಣ್ಣುಗಳು, ಎಲೆಗಳು, ಸೊಪ್ಪುಗಳು ಇವುಗಳಿಂದ ನಮ್ಮ ಒಂದೊಂದು ಗಿಡ ಒಂದೊಂದು ಗುಣ ಹೊಂದಿದೆ. ಇದು ಕುಡಿಯಂತ ನೀರು ಒಂದೇ, ಬೆಳೆಯುವಂತ ಭೂಮಿ ಒಂದೇ, ಆದ್ರೆ ಇದರ ಗುಣ ಬೇರೆ ಇರುತ್ತೆ. ಹೀಗೆ ಒಂದೊಂದು ಸಸ್ಯನೂ ಒಂದೊಂದು ಗುಣ ಹೊಂದಿರುತ್ತೆ, ಒಂದೊಂದು ಕಾಯಿಲೆಯನ್ನು ವಾಸಿ ಮಾಡುತ್ತೆ. ಅಂತ ಒಂದು ಏನೇನು ಕಾಯಿಲೆಗೆ ವಾಸಿ ಆಗತ್ತೆ ಅಂತ ಇಲ್ಲಿ ಎಷ್ಟು ಗಿಡಮೂಲಿಕೆಗಳು ತಂದಿದ್ದಾರೆ. ಈ ಎಲ್ಲಾ ಗಿಡಮೂಲಿಕೆಗಳು ಸಹ ಯಾವ ಬಣ್ಣ ಇದೆ? ಹಸಿರೇ ಉಸಿರು, ಹಸಿರೇ ಅಂತ ಒಂದು ನಾವು ಹಸಿರನ್ನು ಉಳಿಸಿದ್ರೆ ನಮ್ಗೆ ಮುಂದೆ ಉಸಿರನ್ನು ಸಿಗತ್ತೆ. ಹೀಗೆ ಹಸಿರಿನಿಂದ ನಾವು ಹೇಗೆ ನಾವು ಆರೋಗ್ಯನ ಪಡ್ಕೋಬಹುದು ಅಂತ ಒಂದೊಂದು ಗಿಡನೂ ಸಹ ಅಮೂಲ್ಯವಾದಂತ ಒಂದು ಗುಣವನ್ನು ಹೊಂದಿದೆ ಅಂತೇಳಿ ನಮ್ಮ ಶಾಲೆಗೆ ಅವ್ರದೇ ಆದಂತ ಒಂದು ದಾಟಿಯಲ್ಲಿ ಒಂದು ಔಷಧಿಗಳನ್ನ ತಗೊಂಡು ಹೇಗೆ ನಮ್ಮ ಕಾಯಿಲೆಗಳನ್ನು ಈಗಿನ ದಿನಗಳಲ್ಲಿ ನಾವೇ ನಮ್ಮ ಅಂಗೈಯಲ್ಲಿ ನಾವು ಆರೋಗ್ಯನ ಹೇಗೆ ಕಾಪಾಡ್ಕೋಬಹುದು ಅನ್ನೋಂಥ ವಿಷಯಗಳನ್ನು ಬಹಳ ಸ್ವಾರಸ್ಯಕರವಾಗಿ ತಿಳಿಸಿದ್ದಾರೆ. ಅವ್ರಿಗೆ ನಿಮ್ಮ ಎಲ್ಲರ ಪರವಾಗಿ ಹೃದಯಪೂರ್ವಕವಾದಂತ ಒಂದು ಅನನ್ಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ.